ಎಲ್ರಿಗೂ ನಮಸ್ಕಾರ. ಪೊಲಿಟಿಕಲ್ ಮಸಾಲಾ ದೋಸೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಕುರಿಬಾಂಡ್ ಸುನಿಲ್. ಇವತ್ತಿನ ವಿಚಾರ ಶಾರುಖ್ ಖಾನ್. ಶಾರುಖ್ ಖಾನ್ ಬಾಲಿವುಡ್ ಕಿಂಗ್ ಅಂತ ಏನು ಹೇಳ್ತಾರೋ ಶಾರುಖ್ ಖಾನು ಬಾಂಗ್ಲಾದೇಶದ ಕ್ರಿಕೆಟ್ ಅವ್ರನ್ನ ಕೊಂಡ್ಕೊಂಡಿದ್ದಾರೆ. IPL ಮ್ಯಾಚ್ಗೋಸ್ಕರ ಬಾಂಗ್ಲಾದೇಶದ ಕ್ರಿಕೆಟ್ ಅವ್ರನ್ನ ಕೊಂಡ್ಕೊಂಡಿದ್ದಾರೆ. ಈಗ ಜೈಶಾ ಓಕೆನಾ, ಜೈಶಾ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರೋದು ದಯವಿಟ್ಟು ಅವ್ರನ್ನ ಕಳಿಸ್ಬಿಡು, ದೇಶದ್ರೋಹಿಗಳನ್ನ ಯಾರೂ ಪರ್ಚೇಸ್ ಮಾಡೋಂಗಿಲ್ಲ, ಇಲ್ಲಾಂದರೆ ಶಾರುಖ್ ಖಾನ್ನೇ ಬೈಕಾಟ್ ಮಾಡಾಕ್ಬಿಡ್ತೀವಿ, ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ಬಿಡ್ತೀನಿ ಅಂಥೇಳಿ ಜೈಶಾ ಅವರು ಹೇಳಿರೋಂಥದ್ದು. ಕ್ರಿಕೆಟ್ ಒಳಗಡೆ ಏನು ಬಾಂಗ್ಲಾದೇಶದವ್ರನ್ನ ತೊಗೊಂಡಿದ್ದಾರೋ IPLಗೋಸ್ಕರ ಆಟ ಆಡೋಕ್ಕಂಥೇಳಿ ಶಾರುಖ್ ಖಾನ್ ಟೀಮ್ ಅದು. ಶಾರುಖ್ ಖಾನ್ ಪರ್ಚೇಸ್ ಮಾಡಿರೋಂಥ ಕೆಲವು ಟೀಮು ಬಾಂಗ್ಲಾದೇಶದವ್ರನ್ನ ತೊಗೊಂಡಿದ್ರು. ಅವ್ರನ್ನ ಅಲ್ಲಿಂದ ವಾಪಸ್ ಕಳಿಸ್ಬಿಡು ಅವ್ರನ್ನ ವಾಪಸ್ಸು, ಇಲ್ಲಾಂದ್ರೆ ನಿನಗೆ ಬೈಕಾಟ್ ಮಾಡ್ತೀವಿ ಅಂತ ಜೈಶಾ ಅವರು ಅವರಿಗೆ ವಾರ್ನ್ ಮಾಡಿರೋಂಥದ್ದು ಶಾರುಖ್ ಖಾನ್ಗೆ. ಯಾಕಂದರೆ IPL ಮ್ಯಾಚ್ಗೆ ಬೇರೆ ಯಾವ ದೇಶ ಬೇಕಾದರೂ ತೊಗೋಬೋದು, ಬಾಂಗ್ಲಾದೇಶದವರು ತೊಗೊಂಡ್ಬಿಟ್ಟಿದ್ದಾರೆ ಓಕೆನಾ, ಅದು ಮುಸ್ಲಿಂ ದೇಶ. ಸೊ ಶಾರುಖ್ ಖಾನು ಮುಸ್ಲಿಮು. ಸೊ ಹೀಗಾಗಿ ಒಗ್ಗಟ್ಟು ತುಂಬ ಹೊಂದಾಣಿಕೆ ಇದೆ, ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಏನಾದರೂ ಪಾಕಿಸ್ತಾನದಲ್ಲಿ ಇಟ್ಕೋ, ಅವ್ರನ್ನ ಬೈಕಾಟ್ ಮಾಡಿಬಿಡ್ತೀನಿ, ನಿಮ್ಮನ್ನು ಬೈಕಾಟ್ ಮಾಡಿಬಿಡ್ತೀನಿ ಅಂಥೇಳಿ ಜೈಶಾ ಅವ್ರಿಗೆ ವಾರ್ನಿಂಗ್ ಮಾಡಿರೋಂಥದ್ದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ವಿಡಿಯೋ ವೈರಲ್. ಡ್ಯಾನ್ಸ್ ಆಡ್ತವ್ರೆ ಕಣಪ್ಪ, ಸೇಕತೆಗೆ ಡ್ಯಾನ್ಸ್ ಆಡ್ಬಿಟ್ಟವ್ರೆ, ಬೊಂಬಾಟೆಗೆ ಆಡ್ಬಿಟ್ಟವ್ರೆ ಡ್ಯಾನ್ಸು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಡ್ಯಾನ್ಸ್ ಆಡಿರೋ ವಿಡಿಯೋ ವೈರಲ್ ಆಗ್ಬಿಟ್ಟೈತೆ. ಹಿಂಗೆಲ್ಲ ಆಡ್ಬಿಟ್ಟವ್ರೆ, ಸಖತ್ತಾಗಿ ಆಡೋರಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಬರೀ ರಾಜಕೀಯದಲ್ಲಿ ಮಾತ್ರ ಬ್ಯುಸಿ ಇರ್ತಾರೆ ಅಂದ್ಕೊಂಡು ಬರಲ್ಲ, ಸ್ವಲ್ಪ ಫ್ರೀ ಟೈಮಲ್ಲಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ತಾರೆ ಅಂತ ಗೊತ್ತಾಗೋಯ್ತು. ಖುಷಿ ಆಗ್ಬಿಟ್ಟಿರ್ತಾರಪ್ಪ ಬೆಳಗಾವಿ ಅಭಿಮಾನಿಗಳೆಲ್ಲ. ಇನ್ನು BJP ಶಾಸಕ ಭೈರತಿ ಬಸವರಾಜ್ ಅವರಿಗೆ ಬೇಲ್ ಸಿಕ್ಬಿಟ್ಟಿದೆ. ಜಾಮೀನು ಸಿಕ್ಕಿದೆ. ಯಾಕಪ್ಪ ಅಂದರೆ ಬಿಕ್ಲಾ ಶಿವು ಕೊಲೆ ಕೇಸಲ್ಲಿ ಅವ್ರದ್ದೇನು ಕೈಯೇ ಇಲ್ಲ, ಸಾಕ್ಷಿ ಏನಿದೆ ಸಾಕ್ಷಿಲೇ ಇಲ್ಲ. 5 ತಿಂಗಳಿಂದ ತನಿಖೆ ಮಾಡಿದ್ದಾರೆ, ಬಟ್ ಏನೂ ಇಲ್ಲ. ಸೊ ಹೀಗಾಗಿ ಅವ್ರಿಗೆ ಜಾಮೀನು ಸಿಕ್ಕಿಬಿಟ್ಟಿದೆ ಓಕೆನಾ, ಜಾಮೀನು ಸಿಕ್ಕಿಬಿಟ್ಟಿದೆ ಅವ್ರಿಗೆ. ಸೊ ಈಗ ಏನು, ಯಾಕಂದರೆ ಸಾಕ್ಷಿಗಳು ಕೇಳ್ತಾರೆ ಕೋರ್ಟಲ್ಲಿ, ಯಾರು ಏನು ಎತ್ತ, ಯಾವ ಕಾಲ್ ಮಾಡಿಸೋರು, ಏನು ಯಾವ ಫೋನು, ಏನು ಸಿಕ್ಕಿಲ್ಲ. 5 ತಿಂಗಳಿಂದ ತನಿಖೆ ಎಲ್ಲ ನಡೀತು, ಎಲ್ಲ ಆಯಿತು, ಬಟ್ ಅರೆಸ್ಟ್ ಮಾಡೋಕ್ಕೂ ಆಗೋದಿಲ್ಲ, ಯಾಕಂದರೆ ಏನು ಸಾಕ್ಷಿ ಇಲ್ಲಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಅವರಿಗೆ ಜಾಮೀನು ಸಿಕ್ಕಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ದೇವೇಗೌಡರ ಸಾಹೇಬರು ತುಂಬ ಖುಷಿಯಾಗಿದ್ದಾರೆ. ಯಾಕಂದರೆ 5 ಸೀಟ್ ಗೆದ್ದಿದೆ ರೀ ಮಹಾರಾಷ್ಟ್ರದಲ್ಲಿ. JDS 5 ಸೀಟು ಗೆದ್ದಿದೆ. ತುಂಬ ಖುಷಿಯಾಗಿದ್ದಾರೆ ದೇವೇಗೌಡರ ಸಾಹೇಬರು. ಸೊ ನನಗೆ 5 ಸೀಟು ಕೊಟ್ಟಿದ್ರು. BJP ಅವರು ಒಂದು ಟೈಮಲ್ಲಿ ಸಹಾಯ ಮಾಡಿದ್ರು, ಸ್ವಲ್ಪ ಏನಾದ್ರು ಸ್ಥಾನ ಮಾಡಿಕೊಡಿ, ಒಂದು ಜಾಗ ಮಾಡಿಕೊಡಿ ಅಂತ ಹೇಳಿದೆ, ಮಾಡಿಕೊಟ್ಟಿದ್ರು ಆ ಟೈಮಲ್ಲಿ. ಸೊ ಈಗ 5 ಸೀಟ್ ಗೆದ್ದಿದೆ ನಮ್ಮದು ಅಂಥೇಳಿ ಸಂತೋಷವನ್ನು ಹಂಚ್ಕೊಂಡಿದ್ದಾರೆ ದೇವೇಗೌಡರು. ದೇವೇಗೌಡರ ಸಾಹೇಬರು ಹಂಚ್ಕೊಂಡಿರೋಂಥದ್ದು. ಇನ್ನು ಸಂಪುಟ ರಚನೆ ಸಿದ್ದರಾಮಯ್ಯ ಸಾಹೇಬರು ಮಾಡಬೇಕು ಅಂತವ್ರಂತೆ, ಯಾವಾಗ ಮಾಡ್ತಾರೆ ಏನೋ ಗೊತ್ತಿಲ್ಲ. ಇನ್ನು ಜನವರಿ 6ಕ್ಕೆ DK ಸಾಹೇಬರು CM ಆಗಬೇಕು ಅಂತ ಸುಮಾರು ಜನ ಹೇಳ್ತವ್ರೆ. ಸಂಕ್ರಾಂತಿ ಮುಗಿಲಿ ನೋಡಿ, ಸಂಕ್ರಾಂತಿ ಮುಂಚೆ ಕೊಡ್ತೀವಿ ಒಂದು ನ್ಯೂಸ್ ಅಂತ ಹೇಳಿದ್ರು. ಸಂಕ್ರಾಂತಿಗೆ ಕೊಡ್ತಾರೋ ಇಲ್ಲ 6ನೇ ತಾರೀಕು ಕೊಡ್ತಾರೋ ನಮಗೆ ಗೊತ್ತಿಲ್ಲ. 14 ಸಂಕ್ರಾಂತಿ ಬರುತ್ತೆ, ಅದಕ್ಕಿಂತ ಮುಂಚೆನೇ ಸಿಹಿ ಸುದ್ದಿ ಕೊಡ್ತಾರ DK ಸಾಹೇಬರಿಗೆ ಹೈಕಮಾಂಡು ಅಂತ ನಾವು ಕೂಡ ಕಾದು ನೋಡಬೇಕು. ಯಾಕಂದರೆ ಈ ಕ್ರಾಂತಿ ಅಂತೂ ಯಾವಾಗಿಂದ ನವಂಬರಿಂದ ನಡೀತಾ ಇದೆ. ಕ್ರಾಂತಿ ಅಂತ ಆಲ್ರೆಡಿ ಡಿಸೆಂಬರ್ ಆಗಿ ಇನ್ನೇನು ಜನವರಿ ಬಂತು. ಇನ್ನೊಂದು 4 ದಿವಸ ಕಳೆದ್ರೆ ಜನವರಿ ಶುರು ಆಗುತ್ತೆ, 3ನೇ ತಿಂಗಳು ಕಾಲಿಡುತ್ತೆ. ಸೊ ಹೀಗಾಗಿ DK ಸಾಹೇಬರು ಸ್ವಲ್ಪ ದೇವಸ್ಥಾನಗಳು ಅಲ್ಲಿ ಇಲ್ಲೆಲ್ಲ ಸುತ್ತಾಡ್ತಾ ಇದ್ದಾರೆ. ಏನೋ ದೇವ್ರು ವರ ಕೊಟ್ಟರು ಕೊಡ್ಬೋದು. ಮೊನ್ನೆ ಶಂಕರನ ಪೂಜೆ ಎಲ್ಲ ಮಾಡಿದ್ರು, ಈಶ್ವರನಿಗೆ ಶಂಕರನ ಪೂಜೆ ಮಾಡಿದ್ರು, ಈಶ್ವರನ ಲಿಂಗ ಎಲ್ಲ ಪೂಜೆ ಮಾಡಿ ಬಂದಿದ್ದಾರೆ. ಸೊ ನೋಡಬೇಕಪ್ಪ ಇನ್ನೇನಾಗುತ್ತೇನೋ, ದೇವ್ರ ಕೈ ಹಿಡಿತಾನ ಅಂತ ಹೇಳಿ ಕಾದು ನೋಡಬೇಕು. ಇನ್ನು ಕೆಲವು MLAಗಳು ತುಂಬ ಜನ ಸಪೋರ್ಟಿವ್ ಆಗಿದ್ದಾರಂತೆ ಕಾಂಗ್ರೆಸ್ಸಲ್ಲಿ. ಇನ್ನು ಕೆಲವು ಜನ ಸಿದ್ದರಾಮಯ್ಯ ಸಾಹೇಬರು ಕೆಳಗಡೆ ಹೇಳಿದ್ರೆ ಕಾಂಗ್ರೆಸ್ಸು ಮುಚ್ಕೊಂಡು ಬಿದ್ದೋಗುತ್ತೆ. ಯಾಕಂದರೆ ಇರೋದೇ 2 ಸ್ಟೇಟಲ್ಲಿ, ಒಂದು ಕರ್ನಾಟಕದಲ್ಲಿ, ಇನ್ನೊಂದು ತೆಲಂಗಾಣದಲ್ಲಿ ಇರೋದು ಕಾಂಗ್ರೆಸ್ಸು, ಇನ್ನೆಲ್ಲೂ ಇಲ್ಲ. ಸೊ ಏನಾಗುತ್ತೆ ಅಂತ ಕಾದು ನೋಡಬೇಕು. ಇನ್ನು ಅಶೋಕ್ ಸಾಹೇಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ವಾಲ್ಮೀಕಿ ಹಗರಣದ ಥರ ಇದು ನಿಮ್ಮ ಹಗರಣ ಆಗ್ಬಿಟ್ಟಿದೆಯಾ, ದುಡ್ಡು 5,000 ಕೋಟಿ. ಏನು ಗೃಹಲಕ್ಷ್ಮಿ ಯೋಜನೆಗೆ ದುಡ್ಡು ಕೊಡಬೇಕಾಗಿತ್ತು ಹೆಣ್ಮಕ್ಳಿಗೆ, ಅದು ಚೋರಿ. ಓಟ್ ಚೋರಿ ಬಗ್ಗೆ ಎಲ್ಲ ಮಾತಾಡ್ತೀರಾ, ನಿಮ್ಮಲ್ಲಿ ಚೋರಿ ಆಗಿರೋದು ಹೇಳ್ತಾ ಇಲ್ವ? ಚೋರಿ ಯಾರು ಮಾಡಿದ್ದಾರೆ ಹಂಗಾರೆ? 5,000 ಕೋಟಿ ಹೆಣ್ಮಕ್ಳಿಗೆ ದುಡ್ಡು ಹೋಗಿಲ್ಲ, ಯಾರು ಕಾರಣ? ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಹಾಕಿರುವಂಥ ಒಂದು ಪ್ರಶ್ನೆ. ಅಶೋಕ್ ಸಾಹೇಬರು ದುಡ್ಡೆಲ್ಲೋಯ್ತು? ಓಟು ಚೋರಿ ಆಗಿದೆ, ಅದೋಗಿದೆ, ಬಿಹಾರದಲ್ಲಿ ಅದು ಇದು ಅಂತೆಲ್ಲ ಮಾತಾಡ್ತೀರಾ, ನಿಮ್ಮಲ್ಲೇ ಚೋರಿ ಆಗಿದೆಯಲ್ಲ. ಇವಾಗ ಇದಕ್ಕೆ ಯಾರು ಕಾರಣ, ಯಾರು ಸಾಕ್ಷಿ, ಯಾರಿದ್ದಾರೆ, ಎಲ್ಲೋಯ್ತು ದುಡ್ಡು ಹಂಗಾರೆ ಅಂತ? ಚೋರಿ ನಿಮ್ಮಲ್ಲೇ ಚೋರಿ ಆಗಿಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ. ವಾಲ್ಮೀಕಿ ಹಗರಣ ಆದಂಗೆ ಇದು ಸೇಮ್, ಇದು ಹಾಗೆ ಆಗಿಬಿಟ್ಟಿದೆ. ದುಡ್ಡು ಚೋರಿ ಮಾಡಿಬಿಟ್ಟಿದ್ದೀರಾ. 5,000 ಕೋಟಿ, ಬರೋಬ್ಬರಿ 5,000 ಕೋಟಿ ಹಗರಣ ಕಾಂಗ್ರೆಸ್ಸಲ್ಲಿ ಅಂತ ಹೇಳಿ ಅಶೋಕ್ ಸಾಹೇಬರು ಹೇಳಿರೋಂಥದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.